ಪರವಾಗಿಲ್ಲ, ಬೇರೆ ಬಗ್ಗೆ ಮಾತಾಡಬೇಡಿ. ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ನಾನು, ಹೆಣ್ಮಕ್ಳ ಬಗ್ಗೆ, ಕಂಡ ಮನೆ ಬಗ್ಗೆ ಮಾತಾಡೋ ಬದಲು ನಿಮ್ಮನೆ ಹೆಣ್ಮಕ್ಳುಗಳು, ನಿಮ್ಮ ಅಪ್ಪ ಅಮ್ಮಗಳು, ನಿಮ್ಮ ಅಕ್ಕ ತಂಗಿರ ಬಗ್ಗೆ ಎಚ್ಚರವಿಲ್ಲ ನಿಮ್ಗೆ. ಕಂಡರ ಬಗ್ಗೆ ನಾವು ಮಾತಾಡೋ ಬದಲು ನೀವು ಒಬ್ಬರ ಬಗ್ಗೆ ಮಾತಾಡಿ, ನಿಮ್ ಬಗ್ಗೆ 100 ಜನ ಮಾತಾಡ್ತಾರೆ. ಅರ್ಥ ಆಗತ್ತಾ? ಪ್ರಸಾದ ಕೊಡ್ತೀನಿ, ಯಾರು ದಯವಿಟ್ಟು ವ್ಯರ್ಥ ಮಾಡೋಂತಕ್ಕಂಥದ್ದು ಪ್ರಸಾದ ತಗೊಳ್ಳೇಬೇಡಿ. ನಾವು ಬೇರೆ ಕೊಡ್ತೀವಿ, ಯಾರಿಗಾರ ಬೇಕಾದ್ರೆ 2 ಸಲ ಇಸ್ಕೊಳ್ಳಿ. ಚಿಕ್ಕ ಮಕ್ಳು ನಾನು ಪ್ಲೇಟ್ ಕೊಡಲ್ಲ, ಯಾಕಂದ್ರೆ 2 ರೂಪಾಯಿ ಒಂದು ಪ್ಲೇಟ್, 100 ರೂಪಾಯಿ, 2 ರೂಪಾಯಿ ಕಷ್ಟಪಡ್ಕೊಂಡಿ ನಾವು. ಆಯ್ತಾ? ಅನ್ನ ಚೆಲ್ಬೇಡ್ರಿ, 2 ಸರಿ ಬನ್ನಿ ಪರವಾಗಿಲ್ಲ. ಆಯ್ತಾ? ಮೊಬೈಲ್ ಆಫ್ ಮಾಡಿ ಅಂತ ಹೇಳಿಲ್ಲ, ನೆನಪಿರ್ಲಿ. ಫೋನ್ ಬಂದ್ರೆ ಅಲ್ಲಿ ಹೋಗಿ, ದೂರ ಹೋಗಿ ಮಾತಾಡಿ, ನಿಮ್ಮ ವಿಷಯಗಳು ಮಾತಾಡಿ. ಆಯ್ತಾ? ಏನೋ ಅರ್ಜೆಂಟ್ ಇದೆಯಾ, ದೇವಸ್ಥಾನಕ್ಕೆ ಫೋನ್ ಎತ್ತಿ, ದೇವಸ್ಥಾನಕ್ಕೆ ಕಟ್ ಮಾಡಿಕ್ಕೆ ಬೈಯಲ್ಲ, ಆಮೇಲೆ ಮಾಡ್ತೀನಿ ಕಟ್ ಮಾಡಿಕ್ಕೆ ಬೈಯಲ್ಲ. ದೇವ್ರ ಮುಂದೆ ನಿಂತ್ಕೋಬಾರ್ದು, ದೇವ್ರ ಮುಂದೆ ನಿಂತ್ಕೊಂಡು ಬಿಲ್ಡ ಪಡೆಯೋದು. ಏನೋ ನಾವೇನ್ ನೋಡಿ ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ, 5 ವರ್ಷಕ್ಕೊಬ್ಬ ಮಗ ನಂಗೆ ಚಿರಂಜೀವಿ ಅಂತ, 10 ವರ್ಷಕ್ಕೊಬ್ಬ ಮಗ ದೊರೆದುರ್ಗ ಅಂತ. ಒಂದೇ ಒಂದು ಸೊಳ್ಳೆ ಯಾರಿಗೆ ಕಡಿಯಲ್ಲ, 1 ರೂಪಾಯಿ ಯಾರಿಗೂ ನಾವು ಮೋಸ ಮಾಡಲ್ಲ. ರಸ್ತೆಗೆ ಅಥವಾ ಊರಲ್ಲಿ ಯಾರಾದ್ರೂ ಬಂದು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಿಮಗೆ ಸೊಳ್ಳೆ ಹೇಳಿ ಚೀಟಿ ಹಾಕಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಹಾಕ್ರಿ ಅಂತಂದ್ರೆ ಗೂಗಲ್ ಪೇ ಎಲ್ಲ ಫೋನ್ ಪೇ ಗೂಗಲ್ ಏನು ಮಾಡಂಗಿಲ್ಲ. ಅರ್ಥ ಆಗುತ್ತಾ? ಒಂದು ಚೀಟಿ ಕೊಟ್ಟರು ಮಾಡಂಗಿಲ್ಲ. ದುರ್ಗಾ ಸ್ಥಳ ನಿಮ್ಮನೆ ಸೊತ್ತಿದು, ನೀವು ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿನ. ಗೂಗಲ್ ಪೇ ಫೋನ್ ಪೇ ಮಾಡ್ತೀವಿ ಅಂತ ಆದ್ರೆ ಇಲ್ಲಿ ಬಂದಾಗ ಹೇಳ್ಬೇಕು, 1 ರೂಪಾಯಿ ಮಾಡಿ, ಅಡ್ಡಿ ಇಲ್ಲ. ರಸ್ತೆಗೆ ಯಾರು 1 ರೂಪಾಯಿ ಮಾಡಬಾರ್ದು. ಮತ್ತೆ ಯಾವುದೇ ಆಫೀಸಲ್ಲಿ, ಯಾವುದೇ ಕಂಪ್ನಿಗೆ, ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲೂ ಬಂದು ಇಂಪ್ಲೇಸ್ ಮಾಡಿರಲ್ಲ ನಾವು. ನಿಮ್ಗೆ ನೆನಪಿರ್ಲಿ, ಇಂಪ್ಲೇನ್ಸ್ ಅಂತ ಬಂದ್ರೆ ಇಲ್ಲಿ ದುರ್ಗಾಸ್ಥಳ ಮುಖ್ಯಸ್ಥ ನೋಡಿರ, ಎಲ್ಲ ಮುಖ್ಯಸ್ಥ ಯಾರು ಅಂತ ಇಲ್ಲಿ ಈಗ ಬರ್ತಾರೆ. ಸ್ವಾಮಿ ಮೇಕಪ್ ಮಾಡ್ಕೊಂತಾರೆ, ಇನ್ನು ಸ್ವಲ್ಪ ಬರ್ತಾರೆ, ಅವ್ರು ನೋಡಂತಾರೆ. ಇಲ್ಲಿ ನಾನು ಬಂದು ಎಲ್ಲೂ ಇಂಪ್ಲೇಸ್ ಮಾಡಿರಲ್ಲ, ನಿಮ್ಗೆ ಗೊತ್ತಿರುತ್ತೆ ನಾನೊಂದು ಟೋಲಗೂ ಫ್ರೀ ಹೋಗಲ್ಲ ಅಂತ. ಅರ್ಥ ಆಗತ್ತಾ? ನನ್ನ ತಮ್ಮಗಳು ಬರ್ಲಿ, ನಾನೇ ಬರ್ಲಿ, ಸ್ವಂತ ತಮ್ಮಂದ್ರೆ ಬರ್ಲಿ, ಇಲ್ಲ ನಮ್ಮ ಹೆಸರು ಕಡೆ ಯಾರೇ ಬರೋ 1 ರೂಪಾಯಿ ಸಹಾಯ ಮಾಡಿಕೊಡ್ದು. ನಿಮ್ಗೆ ನೆನಪಿರ್ಲಿ, ನಿಮ್ಮ ಪ್ರೀತಿ ಏನಿಲ್ಲ ಕಾಣಿಕೆ ಡಬ್ಬಿಲ್ ಮಾತ್ರ ಇರ್ಲಿ. ಆಯ್ತಾ? ಇನ್ನ ಸೀರೆ ತರೋದಾದ್ರೆ ಒಂದು ಏನಂತ ಹೇಳಿದ್ರೆ, ದೇವ್ರ ಸೀರೆ ತರ ಬದಲಿ ಮಾಮೂಲಿ ಸ್ಯಾರಿ ತಮ್ಮನೆ 100 ರೂಪಾಯಿ ಪರವಾಗಿಲ್ಲ. ತಾಯಿ ಪಾದ ಗಿಡನ ಬಡಬಗರಿ ಕೊಟ್ಬಿಡೋಣ, ನೋಡ್ತೀವಿ ಹೆಂಗ್ ಕೊಡ್ತೀವಿ ಅಂತ. ಇನ್ನು ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ಯಾರಿ ಮಕ್ಕಳಾಗಿಲ್ಲ ತಂಗಿಯರ, ಮಕ್ಕಳಾಗ್ತಾವಂತ ದಯವಿಟ್ಟು ಕೇಳ್ಬೇಡಿ. ಕೆಲಸ ಇಲ್ಲ, ಕೆಲಸ ಕೊಡಮ್ಮ ಅನ್ನಿ, ಮಗು ಕೊಡಮ್ಮ ಅಂತ ಹೇಳಿ ತಾಯಿನ ಬೇಡ್ಕೊಳ್ಳಿ. ಖಂಡಿತ ಪಾಪ ಮಕ್ಕಳಾಗ್ತವೆ, ಖಂಡಿತ ಕೆಲಸ ಆಗುತ್ತೆ. ಕ್ಯಾನ್ಸರ್ ಹುಷಾರಿದ್ದಾರೆ, ಶುಗರ್ ನೋಡಿಲಿ ಇದರಿಂತಾರಲ್ಲ ಪುಣ್ಯಾತ್ಮರು. ನನ್ಗೇನ ಬೀರ್ ಕೊಡ್ತೀನಿ ಬಂದಿದ್ದಿ, ದುಡ್ಡಿಲ್ಲ, ಎಲ್ಲಿ ಬೀರೊಳಿ ದುಡ್ಡೇ ಇಲ್ಲ ಅಂತ, ಬ್ಯಾಂಕ್ ಅಕೌಂಟೇ ಇಲ್ಲ, ಅದಕ್ಕೆ ದುಡ್ಡಿಸ್ಕೊಳ್ಳಲ್ಲ ಅಂತ. ಅರ್ಥ ಆಗ್ತದ? ನೀವು ಆರೋಗ್ಯ ಮನೆಗೆ ಹೋಗಿ, ನಿಧಾನಕ್ಕೆ ಮನೆಗೆ ಹೋಗಿ, ಕೊನೆದಾಗಿ ಕೇಳಿ, ಇಲ್ಲಿ ಪವಾಡ ನಡೆಯೋದೇ ನಂಬಿಕೆ ಇದ್ರೆ ಮಾತ್ರ ಪವಾಡ ನಡೆಯುತ್ತೆ ಇಲ್ಲಿ. 2ನೇದೇನಂದ್ರೆ ತೀರ್ಥ, ಬಹಳ ಪವಾಡ, ವರ್ಷಕ್ಕೇನೂ ಆಗಲ್ಲ. 3ನೇದೇನಂದ್ರೆ ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟಂಗೆ ಫೋಟೋ ಇಡಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡು ಏನು ಅನ್ಬೇಡಿ. ಎಲ್ಲಿಂದ ಎಲ್ಲ ಹೊಡ್ತೀರಿ, ಕೈ ಮುಕ್ಕೊಂಡು ಕೆಲ್ಸಕ್ಕೆ ಹೋಗಿ ಎಲ್ಲ ಬರ್ತೀರಿ, ಕೈ ಮುಕ್ಕೊಳ್ಳಿ. ಬಾಗ್ಲು ಹಂಗಿ ತಿನ್ಬೇಡಿ. ನಿಮ್ಮ ಮನೆ ಹಾಲ ಕುತ್ಕೊಂಡು ಕನ್ನಡ ಸುದ್ದಿ ಮಾತಾಡ್ತಿರಲ್ಲ, ಅಲ್ಲಿ ಫೋಟೋ ಇಕ್ಕಿರಿ. ಯಾರು ನನ್ನಂತರ ಬಂದು ಇರಬಾರ್ದು ಅಂತ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು 3 ದಿನ ಆದ್ಮೇಲೆ ಅದನ್ನ ಚಿಕ್ಕ ಕಟ್ ಮಾಡ್ಕೊಂಡು ಅಂತರ ಕಟ್ಕೋಬಹುದು, ತಾಳಿ ಕಟ್ಕೋಬಹುದು. 3 ದಿನ ಆದ್ಮೇಲೆ 3 ದಿನ ಇರಲೇಬೇಕು ಕೊಳ್ಳಾಗಿ. 4ನೇದು ನಿಮ್ಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ತೊಂದರೆ ಆಗಿದ್ರೆ, ಬಜ್ಜುಗೂ ಆಗಿದ್ರೆ, ಒಂದ್ ವೇಳೆ ಯಾರ ಕಿವಿ ಹೂವು ಇಕ್ಕಿದ್ರೆ, ನೀವು ಇಕ್ಕೊಂಡಿರ ಸಕ್ಕತ್ತಂಗ ಒಳ್ಳೆ ಒಪ್ಕೊಂಡಿರ್ಬಿಡ್ರಂಗ. ನಾವೇನಂಗ ಇಕ್ಕಲ್ಲ. ನಂಬಿಕೆ ಇದ್ರೆ ಆಗಿದ್ರೆ ಅಲ್ಲಿ ತೇರ್ಕಾಯಿ ನಾವೊಂದು 10 ಲಕ್ಷ ಇಸ್ಕೊಂಡಿದೀವಿ. 10 ಲಕ್ಷ ಅನ್ನಂಗೆ ಹಾಕ್ರ ಕ್ಲಾಸ್ ಸಾಯಂಕಾಲ ಬಿರಿಯಾನಿ ಕೊಡ್ತೀನಿ. 16 ವರ್ಷ ಆಯ್ತು ಅಲ್ಲೇ. 10 ಲಕ್ಷ 16 ವರ್ಷ ಆಯ್ತು. 10 ಲಕ್ಷಕ್ಕೆ 10 ಲಕ್ಷ ಕೇಳಿದ್ಯಾ? ಸೂಪರ್ ಅಣ್ಣ ನೀನು. ಕ್ಲಾಸ್ ಹಾಕ್ರ ಸಾಯಂಕಾಲ ಬಿರಿಯಾನಿ ಕೊಡ್ತೀನಿ. ಕ್ಲಾಸ್ ಹಾಕಿ ಸಾಯಂಕಾಲ ಬಿರಿಯಾನಿ ಕೊಡ್ತೀನಿ, ಹಾಕಿ ಹಾಕ್ರು. ನಿಮ್ಮ ಮನೆಗೆ ಹೋಗ. ಅದು ಪೇಷಂಟ್ ದುಡ್ಡು ಇಸ್ಕೊಂಡು ಹೋಗಿ ತಿನ್ಬಿಟ್ಟನಲ್ಲಿ ಕೂತವ್ರ ಪೇಷಂಟ್. ಯಾರಿಗೂ 1 ರೂಪಾಯಿ ಕೊಡಬಾರ್ದು. ಅರ್ಥ ಆಗ್ತದ? ಯಾವತ್ತು ಸಾವು ಅಂತ ಬಂದ್ರೆ ಯಾರಿಗ ತಪ್ಸಕ್ಕಾಗಲ್ಲ. ನೋಡಿರ್ತದೆ ಇವೆಲ್ಲ ಬರ್ತಾರೆ. ಕೊರೋನಾ ಬಂದಾಗ ನಾನು ಬೀಗನ ಹಾಕಿರ್ಲಿ, ಇಲ್ಲೇ ಎಲ್ಲ ಇರೋರು, ನಮ್ಗೇನ್ ಕಾಯಿಲೆ ಬಂದಿಲ್ಲ. ಅರ್ಥ ಮಾಡ್ಕೊಂಡು ಮನೆಗೆ ಹೋಗಿ, ತಾಳ್ಮೆ ಇರ್ಲಿ, ಭಕ್ತಿ ಒಂದು ಚೆನ್ನಾಗಿರ್ಲಿ. ಆಯ್ತಾ? ಕಟ್ಲೆ ಮಾಟ ಆಗಿದೆ, ಮಂತ್ರ ಆಗಿದೆ ಅಂದ್ರೆ ತೇರ್ಕಾಯಿ ಕೊಡ್ತಾನ, ಮನೆ ಬಗ್ಲಿ ಕಟ್ಟಿ 1 ವರ್ಷ ತೇರ್ಕಾಯಿ ಟೈಮ್ ಇರುತ್ತೆ. ಸುಮ್ಮನೆ ಯಾರು ಕಿತ್ತಾಕ್ಬೇಡಿ. ಅಂತರ ಅರ್ಧೋಗತಕ್ಕ, ಫೋಟೋ ಹೊರದೋಗತಕ್ಕ, ನಿಮ್ ನಂಬಿಕೆ ನೀವು ನಂಬತಕ್ಕ ಇರುತ್ತೆ. ಅಕ್ಕಪಕ್ಕ ಮನೆಯವರ ಬಗ್ಗೆ ತೇರ್ತಾ ಕೊಡಿ. ಆಯ್ತಾ? ಇನ್ನು ವಾಹನಗಳು ನೋಡಿ, ಸಣ್ಣ ಅಂಗಡಿ ಏನೋ ವ್ಯವಹಾರ ಮಾಡ್ತಿದ್ದೀರಾ, ಅಂಗಡಿಗೆ ಕೊಡೋದಕ್ಕೆ ಶಕ್ತಿ ಇಲ್ಲ ಅಂತ ಕತ್ತರಿದ್ರೆ ಸಣ್ಣದಾಗ ಸ್ಟಿಕ್ಕರ್ ಇಟ್ಕೊಳ್ಳಿ, ಕ್ಯಾಶ್ ಕಲ್ಲಕ್ಕಲ್ಲ. ಎದ್ರ ಭಾಗ ಕಾಣಂಗೆ, ಬಂದಂತ ಕಸ್ಟಮರ್ ಕಾಣಂಗಿರಿ, ಯಾವ್ದು ಕೆಟ್ಟಷ್ಟು ಒಳ್ಳೆದಷ್ಟು ಬೀಳ್ದಂಗಿರ್ಲಿ ಅಂತ. ಗಾಡಿಗಳು ನೋಡ್ತೀರಿ, 2 ಕಡೆ ಗಾಡಿ ಒಳಗಿಂದ ಅನ್ಸ್ಕೊಳ್ಳಿ ಪೋಸ್ ಆಗ್ತಾರ. ಯಾಕಂದ್ರೆ ನಾವು ಕಲ್ಲನೆ ಮಣ್ಣು ದೇವ್ರಂದಾಗ, ರಸ್ತೆ ದೇವ್ರಿತ್ತು, ದೇವ್ರಿಲ್ಲ ನಮ್ಗೆ ಗೊತ್ತಿಲ್ಲ. ಯಾವುದೇ ಅನಾಹುತ ಆಗದೆ ಇರಲಿ ಅಂತ ನಮ್ಮ ಭಾವನೆ. ಯಾವುದೇ ಕೆಟ್ಕೊಂಡು ಬೀಳದೆ ಇಲ್ಲ. ರಸ್ತೆ ಕೋಳಿ ಮಿಟ್ಟಿ ತುಳಿಯುತ್ತೆ, ನಿಂಬೆಹಣ್ಣು ತುಳಿಯುತ್ತೆ, ಮಾಟ ತುಳಿಯುತ್ತೆ ಗಾಡಿ. ಊಟ ಮಾಡ್ತೀರಾ, ಮರದ ಕೆಳಗೆ ಮಕ್ಕಳು ಇರ್ತಾರೆ, ಮರಿ ಇರ್ತಾರೆ, ಬಾಣ್ತಾರೆ, ಬಸ್ ಏನು ಒಳಗೆ ಬರ್ದೇ ಇರಲಿ ಅಂತ. ಮನೆ ಎಷ್ಟು ಮುಖ್ಯನೋ ಗಾಡಿ ಅಷ್ಟೇ ಮುಖ್ಯ. ಅರ್ಥ ಆಗ್ತದ? ಇನ್ನು ಸಾಧ್ಯವಾದ್ರೆ ನೀವು ನಮ್ಗೆ ಸಹಾಯ ಮಾಡಿ, ಬೈಕ್ಗಳು ಸಿಂಗಲ್ ಹಾಕೊಳ್ಳಿ. ಯಾರ ಸಹಾಯ ಮಾಡ್ತೀವಿ ಅಂತ, ನಂಗೆ ನಿಜವಾಗೂ ಸಹಾಯ ಮಾಡ್ತೀವಿ ಅಂತ ನಿಜವಾಗೂ ಸುಮ್ಸುನೆ ಕೈ ಎತ್ತಬಾರ್ದು. ಯಾರು ನಂಗೆ ಸಹಾಯ ಮಾಡ್ತೀರಾ? ತಮ್ಮ ಒಬ್ಬನೇ, ಅವ್ನ ಅಪ್ಪ ಡೌಟ್, ಇವನ್ಗೆ ಡೌಟ್, ಅರ್ಧವಾದ ಕೈ ಎತ್ತಾನೆ. ಇನ್ನು ಅವ್ರ್ಯಾರು ಮಾಡಲ್ಲ. ನೀವ್ಯಾರು ಮಾಡಲ್ವಾ? ಮಾಡ್ತೀರಾ? ನೀವು ಯಾರಿಗೂ ಮಾಡಲ್ಲ ಗೊತ್ಬಿಡಿ. ಯಾಕಂದ್ರೆ ನೀವೆಲ್ಲ ತಕ್ಕಂತ ನೀವು ಮನೆಗೆ ಬಂದು ಬಿಸ್ತಾರ ನೀರೇ ಕೊಡಲ್ಲ ಕುಡಿಯಕ್ಕೆ. ನಮ್ದೊಂದು ಸಂಘ ಇದೆ, ನಿಮಗೆ ಗೊತ್ತಾ?
ರಾತ್ರಿ ಹೊತ್ತು ನೀವು ಕುಡ್ದು ಊಟ ಮಾಡಿ ಏನೋ ಪಾರ್ಟಿ ಮಾಡಿ ಸಾಯ್ತೀರಿ. ನಮ್ದೊಂದು ಇನ್ನೊಂಥರ ಅಭ್ಯಾಸ ಇದೆ. ಎಲ್ಲೆಲ್ಲಿ ಕೈ ಇಲ್ದಲೆ ಕಾಲಿಲ್ದರೆ ಬಾಣ್ತಿರೋ ಬಸ್ ಹೆಂಗ್ಸ್ ಮಲಗಿರ್ತಾರೆ, ವಯಸ್ಸಾರು ಮಲಗಿರ್ತಾರೆ, ಎಣ್ಣೆ ಕುಡ್ದಲ್ಲ, ಅವ್ರಿಗೆ ಬೆನಿಫಿಟ್ ಹೋಗ್ತೀವಿ ನಾವು. ಬಂದ್ ಕೊಡ್ತೀವಿ, ಬೆಡ್ ಕೊಡ್ತೀವಿ, ಗೊತ್ತಿರುತ್ತೆ ನಿಮ್ಗೆಲ್ಲ. ಸಾಧಾರಣ ಮನೆ ಕಟ್ಟೋದು ಹಂಚ್ಕೊಡ್ತಿದ್ವಿ, ಸೀಟ್ ಕೊಡ್ತಾ ಇದ್ವಿ ನಾವೆಲ್ಲ. ಬಂದಾರೆಲ್ಲ ಕೇಳೋದೇನೋ, ನಮ್ಗೊಂದು 50 ಲಕ್ಷ ಅರ್ಧ ಮನೆ ಕಟ್ಟಿವಿ, ಗಂಟು ಕೆಲ್ಸ್ಕೋವಲ್ಲ, ಮಗ್ ಕೆಲ್ಸ್ಕೋವಲ್ಲ, ದುಡ್ಡು ಕೊಡಿ ಇನ್ನೂ ಶುರುವಾಗ್ಬಿಟ್ರು. ಅಂತರ ಫ್ರೀ ಕೊಡ್ತೀನಿ ಗೊತ್ತಾಯ್ತಿ, ಮಗ ಮದುವೆ ಆಗಿಲ್ಲ ಅಂತರ ಫ್ರೀ ಕೊಡಿ ಇನ್ನೂ ಶುರು ಇರಲ್ಲ. ಈ ಬಸ್ ಚಾರ್ಜ್ ಹೇಳಿ 200 ರೂಪಾಯಿ, 200 ರೂಪಾಯಿ ಕೊಟ್ಟರೆ 2,000 ಕೊಡಿ ಅಂತ ಹೇಳ್ಕೊಂಡು ಹೋಗಪ್ಪ. ಲೇಟ್ ಆಗುತ್ತಾ ಅನ್ನಂಗೆ ಎಲ್ಲ ಸ್ಟಾಪ್ ಮಾಡಿದೀವಿ. ನಾವೇ ಬಂದು ನೋಡ್ತೀವಿ, ನಿಜವಾದ ಪೇಷಂಟ್ ಯಾರಿದ್ರೆ ನಾವೇ ಬಂದು ನೋಡಿ ಒಂದು ಅಂತರ ಕಟ್ಟಿ ತಾಂಬರಿ ಏನಾದ್ರು ಮಾಡಿ, ಸಾಧ್ಯವಾದ್ರೆ ಯಾರ ಬಗ್ಗೆ ಮಾತಾಡಂಗಿರಿ ಅಂತ ನಿಮ್ಗೆ ವಿನಂತಿ. ಯಾಕಂದ್ರೆ ನೀವು ಯಾರು ಹೆಲ್ಪ್ ಮಾಡಲ್ಲ ಗೊತ್ತ ನನಗೆ. ಯಾರು ಬಂದ್ರೆ ಬಡ್ಕೊಂಡು ಚಪ್ಪಲಿ, ಯಾರು ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರ, ಸೀರೆ ತಂದು ಕೊಟ್ಟಿರ, ಈ ಪುಣ್ಯಾತ್ರು ಅಕ್ಕಿ ತಗೊಂಬಂದ್ರೆ ಇಂಥ ಪುಣ್ಯಾತ್ವರಿಗೆ. ಮತ್ತೆ ಯಾರ್ಯಾರು ನಮ್ಮನ್ನ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ತೋರಿಸಿ 4 ಜನ ಬರಕ್ ಮಾಡಿ ನಮ್ಮ ಹೊಟ್ಟೆ ಅನ್ನ ಕೊಡ್ತೇವೆ ಪುಣ್ಯಾತ್ವ ನಿಮ್ಗೆಲ್ಲ. ನಮ್ಮ ದೇವಸ್ಥಾನ ಕಡೆಯಿಂದ ಒಂದ್ಸರಿ ಏನ್ ಮಾಡೋಣ, ಮುಂದೆ ಒಂದಿದೆ ಕ್ಲಾಸ್ ಹತ್ತಿರ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭೂಮಿ ಮೇಲೆ ಸಾವಿರಾರು ಜನ, ಕೋಟ್ಯಾಂತರ ಜನ ಸೇವೆ ಮಾಡ್ತಾ ಬಂದಿದ್ದಾರೆ. ಕೈ ತಿಕ್ಕರಿದ್ದಾರೆ, ಕಾಲ್ ತಿಕ್ಕರಿದ್ದಾರೆ. ಅವರೆಲ್ಲ ಪಬ್ಲಿಕ್ ಮುಂದಕ್ಕೆ ಬರಕ್ ಸಾಧ್ಯನೇ ಆಗಿಲ್ಲ, ಸಾಧ್ಯನೇ ಆಗ್ತಿರಲ್ಲ ಅಂತಾರಿದ್ದಾರೆ. ಯಾರೋ ಒಬ್ಬ ಬಂದು ಯೂಟ್ಯೂಬ್ ಫೇಮಸ್ ಫೇಸ್ಬುಕ್ ಅಲ್ಲಿ ನಮ್ಮ ತರ ಸುಮ್ಮನೆ ತೋರ್ಸ್ಕೊಂಡು ದೊಡ್ಡಸಿ ಮಾಡ್ಕೊಳ್ಳೋದು ದೊಡ್ಡಸಿಕೆ ಅಲ್ಲ. ಎಷ್ಟೋ ಜನ ಪರದೆ ಹಿಂದ್ಗಡೆ ಸಾವಿರಾರು ಜನ, ಕೋಟ್ಯಾಂತರ ಜನ ಇದ್ದಾರೆ. ಯಾರೋ ದೇಶಕಾಯರಿದ್ದಾರೆ, ರೈತರಿದ್ದಾರೆ, ಡಾಕ್ಟರ್ ಕೆಲಸ ಮಾಡಿ ನರ್ಸ್ ಇದ್ದಾರೆ. ಅಪ್ಪ ಅಮ್ಮಳೆ ಮುಟ್ಟಲ್ಲ, ಪುಣ್ಯಾತ್ಕಿರಿ ಮುಟ್ತಾರೆ. ಈ ಆಯಾ ಕೆಲಸ ಮಾಡೋರಿದ್ದಾರೆ, ಇಲ್ಲಿ ಮುನ್ಸಿಪಾಲಿಟಿ ಕಸ ಹೊಡಿತಾರೆ ಇದಾರೆ ಇಲ್ವಾ, ಕರೆಂಟ್ KB ಕೆಲಸ ಮಾಡೋದು ಪುಣ್ಯಾತ್ಮರಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಿಷ್ಠಾವಂತರು ಇದ್ದಾರೆ ಇಲ್ವಾ. ಯಾರ್ಯಾರು ನಿಷ್ಠಾವಂತರ ಕೆಲಸ ಮಾಡ್ತಾರೆ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಜನಕ್ಕೂ ಸೇರೋ ಒಂದ್ಸರಿ ನಮ್ಮ ಮನಸ್ಫೂರ್ತಿಯಾಗಿ ಬಿಡ್ಬೇಡ ಒಂದ್ಸರಿ ಸರಿ. ಯಾಕೆಂದ್ರೆ ಮನೆ ಟಿಪ್ಪರದ ಬರ್ತಾ ಇದ್ದೆ, ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ಗಾಡಿ ಬಿದ್ದಾಗ ಯಾರು ಎತ್ತಲೇ ಇಲ್ಲ. ಒಂದ್ ಗಂಡೆ ಹೆಂಡತಿ ಮಗು ಬತ್ತಿದ್ರು, ಬಿತ್ತ ಎಲ್ಲ ವಿಡಿಯೋ ಮಾಡ್ಕೊಂಡು ನಗ್ತಾ ಇದ್ರು. ಆ ಡಿಪಾರ್ಟ್ಮೆಂಟ್ ಪೊಲೀಸರು ಒಬ್ರು ಇದು ಓಡಲೆ ಬಂದು ಎತ್ಕೊಂಡು ಮಗುನ ಮೊದಲು ಸೈಡ್ ಹೇಳ್ಕೊಂಡ್ರು. ಎಂತೆಂತ ಪುಣ್ಯಾತ್ಮರಿದ್ದಾರೆ ಇಲ್ವಾ, ಇದಾರೆ. ಅವ್ರ ಬೆಳಕಿ ಬರಲ್ಲ, ಅವ್ರ ನಂಬಲ್ ನೀವು ಅವ್ರಿಗೆ ಕಾಪ್ ಹಾಕಲ್ಲ. ಯಾವನಾರ ಹುಚ್ಚಂತ ಭೂಮಿ ಮೇಲೆ ಮೊದಲು ಪ್ರತ್ಯಕ್ಷವಾದ ದೇವ್ರು ತಾಯಿ ತಂದೆ, ಅವ್ರಿಗಿಂತ ದೇವ್ರ ಕಲ್ಲು, ಆಮೇಲೆ ಮೊದಲು ತಾಯಿ ತಂದೆ, ಆಮೇಲೆ ಯಾರ್ಯಾರು ನಮಗೆ ವಿದ್ಯೆ ಕಲಿಸೋ ಗುರುಗಳು, ಆಮೇಲೆ ಒಂದೊತ್ತಿನ ಊಟಕ್ಕೆ ಯಾರು ಕರೆದಿರ್ತಾರೆ ಅವ್ರ ಪುಣ್ಯಾತ್ಮರು, ಆಮೇಲೆ ದೇವರು. ಈಗ ಇಲ್ಲಿ ಪ್ರಸಾದ ಕೊಡ್ತೀನಿ, ಯಾರಾದ್ರೂ ಗುರುಗಳು ನೋಡ್ಬೇಕು, ಸ್ವಾಮಿ ನೋಡ್ಬೇಕು ಅಂತಿದ್ರೆ ಅಲ್ಲಿ ಹೋಗಿ ಎಂಟ್ರಿ ಫೀಸ್ ಮಾಡ್ಕೊಳ್ಳಿ. ಎಲ್ಲರಿಗೂ 50,000 ಖಾಲಿ ಬಿದ್ರೆ ಯಾರು 50,000. ದಯವಿಟ್ಟು ಇದು ವಿನಂತಿ, ಯಾರು ದಯವಿಟ್ಟು ಇಲ್ಲಿ ಖಾಲಿ ಬಿಡಬಾರ್ದು, ನೀವು ವಿನಂತಿ ಇದೆ. ಯಾಕಂದ್ರೆ ನಾವು ಅನ್ನ ಕೊಟ್ಟು ಖಾಲಿ ಬಿಡೋದು ದೊಡ್ಡಸ್ಕೆ ಬೇಡ. ಅನ್ನ ಮುಂದೆ ಯಾವ ದೊಡ್ಡರಕ್ಕಿಲ್ಲ, ಯಾವ ದೊಡ್ಡಸ್ಕಿಲ್ಲ. ಮುಟ್ಕೊಂಡು ಹೋಗಿ ಪರವಾಗಿಲ್ಲ, ಸ್ನಾನ ಬೆಳಿಗ್ಗೆ ಮಾಡಿ ಪರವಾಗಿಲ್ವಾ, ಸ್ನಾನ ಬೆಳಿಗ್ಗೆ ಮಾಡಿ ಕಬ್ಬಡಿ ಐತಿ ಸ್ವಲ್ಪ ಬೆವ್ರಿಗೆ ಬಂದಿದ್ದು ಬೇಜಾರಾಗ್ಬಿಡಿ. ಆಮೇಲೆ ಬೇಕಾದ್ರೆ ಮುಟ್ಟಂತ್ರಲ್ಲಿ ಮಾತಾಡ್ತೀನಿ. ಯಾರು ಪರ್ಸನಲ್ ಮಾತಾಡ್ಬೇಕು ಅನ್ನೋ ಇಲ್ಲಡಿ